ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗುರುವಾರ, ರಾಯರ ದಿನ. ಆ್ಯಕ್ಚುಲಿ ಈ ವ್ಲಾಗ್ ಮಾಡೋಕ್ಕೆ ರೀಸನ್ ನನ್ನ ಪೋಸ್ಟಲ್ಲಿ ತುಂಬ ಜನ ಕೇಳ್ತಿದ್ರು ಕಾಮೆಂಟ್ ಮಾಡಿ ಡೈಲಿ ರೋಟೀನ್ ವ್ಲಾಗ್ ಮಾಡಿ ಅಂತ. ದಟ್ ಈಸ್ ದ ರೀಸನ್ ಐ ಹ್ಯಾವ್ ಮೇಡ್ ದಿಸ್ ವಿಡಿಯೋ. ನಾನು ಪ್ರಿವಿಯಸ್ ವೀಡಿಯೋಸಲ್ಲೆಲ್ಲ ನಾನು ಡೈಲಿ ರೋಟೀನ್ ಯಾವುದೂ ತೋರಿಸಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋವರೆಗೂ ವಾಟ್ ವಿಲ್ ಬಿ ಮೈ ರೂಟೀನ್ ಅಂತ. ಸೊ ಪಾಪು ಮಲಗಿದ್ದಾನೆ, ಇನ್ನು ಅವನಿಗೆ ಸ್ಕೂಲ್ಗಿನ್ನ ಟೈಮ್ ಉಂಟು. ಸೊ ಅದಕ್ಕೆ ಎಲ್ಲ ಮೆತ್ತು ಕೆಲಸ ಮಾಡ್ಕೊತಿರ್ತೀನಿ. ಬಿಕಾಸ್ ಅವನಿದ್ರೆ ಕೆಲಸ ಮಾಡೋಕ್ಕೆ ಕೊಡಲ್ಲ, ಎತ್ಕೋ ಅಂತ ಹಿಂದೆ ಓಡಾಡ್ತಿರ್ತಾನೆ. ಸೊ ದಟ್ ಈಸ್ ದ ರೀಸನ್ ಎಲ್ಲ ಮೆತ್ತಗೆ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅವ್ನು ಎದಳೋ ಅಷ್ಟಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋವರೆಗೂ ವಾಟ್ ವಿಲ್ ಬಿ ಮೈ ರೂಟೀನ್ ಅಂತ. ಕೆಳಗಡೆ ಇಳ್ದು ಬಂದಿದ ತಕ್ಷಣ ಮನೆ ಕ್ಲೀನ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಬಿಕಾಸ್ ಮನೆ ಫುಲ್ಲು ಮೆಸ್ ಮಾಡಿರ್ತಾನೆ ನನ್ನ ಮಗ. ಬಿಕಾಸ್ ನೈಟ್ ಮಲ್ಕೊಳ್ಳೋವರೆಗೂ ಅವನು ಟಾಯ್ಸಲ್ಲಿ ಆಟಾಡ್ಕೊಂಡೇ ಇರ್ತಾನೆ. ಸೊ ನೈಟ್ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಬಿಟ್ಬಿಡ್ತೀನಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಅವ್ನು ಮಲಗಿರ್ಬೇಕಾದ್ರೆ ನಾನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ದಟ್ ಮನೆ ಕೆಲಸದವ್ರು ಬಂದುಬಿಟ್ಟು ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ.
ಹೊಸ್ಲಿಗೆ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಇಲ್ಲಿ ಒಂದೊಂದ್ಸತಿ ನಾನು ಎರಡೆರಡು ಥರ ಬ್ರೇಕ್ಫಾಸ್ಟ್ ಮಾಡಬೇಕಾಗುತ್ತೆ ಸಮ್ಟೈಮ್ಸ್, ಬಿಕಾಸ್ ನನ್ನ ಮಗ ಯೂಶ್ವಲಿ ಬೆಳಗ್ಗೆ ಹೊತ್ತು ರೈಸ್ ಐಟಮ್ಸ್ ತಿನ್ನಲ್ಲ. ಸೊ ಅದಕ್ಕೆ ಅವನಿಗೋಸ್ಕರ ಇಡ್ಲಿ, ದೋಸೆ, ಪ್ಯಾನ್ಕೇಕ್ ಏನಾದ್ರು ಮಾಡಬೇಕಾಗುತ್ತೆ. ಸೊ ನಾನು ಯಾವಾಗಲೂ ಒಂದು ಸ್ವಲ್ಪ ಬ್ಯಾಟರ್ ರೆಡಿಯಾಗಿ ಇಟ್ಕೊಂಡಿರ್ತೀನಿ ಅವನಿಗೆ ಇಡ್ಲಿ, ದೋಸೆ ಅವಾಗ ಕೇಳಿದ್ರೆ ಕೊಡೋದಕ್ಕೆ. ಸೊ ಅವನಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಅವನಿಗೆ ಒಂದು ಕಡೆ ಇಡ್ಲಿ ಬೇಯ್ತಾ ಇದೆ. ಸೊ ಇವಾಗ ನಮಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಎಲ್ಲನೂ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಮಾಡಿದ್ದು ಸಿಂಪಲ್ ಬ್ರೇಕ್ಫಾಸ್ಟ್, ಲೈಕ್ ಮಂಡಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಾರಲ್ಲ, ಮಂಡಕ್ಕಿ ಅಂದರೆ ಪುರಿ ಉಪ್ಪಿಟ್ಟು. ಸೊ ಅದನ್ನು ಮಾಡೋಣ ಅಂತ ಎಲ್ಲನೂ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ನಿಂಬೆಹಣ್ಣು ಎಲ್ಲನೂ ಒಂದೊಂದೇ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀನಿ. ಫೈನಲಿ ಎಲ್ಲ ಕಟ್ ಮಾಡಿಕೊಂಡು ರೆಡಿಯಾಗಿದೆ. ಪುರಿ ಕೂಡ ರೆಡಿ ಇದೆ. ಅದನ್ನು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿ ಕೂಡ ಇಟ್ಟಿದ್ದೀನಿ, ಸ್ವಲ್ಪ ಮೆತ್ತಗಾಗಬೇಕು ಅಂತ. ಹಾಗೆ ಇವಾಗ ನಾನು ಒಗ್ಗರಣೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 5 to 10 ಮಿನಿಟ್ಸ್ ಪುರಿ ನೆನೆಯೋ ಅಷ್ಟರೊಳಗಡೆ ನಾವು ಒಗ್ಗರಣೆ ಹಾಕೋ ಟೈಮ್ಗೆ ಪುರಿ ನೆನೆಸಿದ್ರೆ ಸಾಕು. ಯಾಕಂದರೆ ತುಂಬ ನೆಂದೋದ್ರೆ ಪುರಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಒಂಥರ ಮುದ್ದೆ ಥರ ಆಗೋಗುತ್ತೆ. ಸ್ವಲ್ಪ ರಫ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೇ ಒಗ್ಗರಣೆ ಇಡೋ ಟೈಮ್ಗೆ ನಾನು ಪುರಿ ನೆನೆಸ್ತೀನಿ. ಸೊ ದಟ್ ಅದು ಒಂದು 5 ಮಿನಿಟ್ಸಲ್ಲಿ ಒಗ್ಗರಣೆ ಆಗೋ ಅಷ್ಟೊತ್ತಿಗೆ ಪುರಿನೂ ಒಂದು ಸ್ವಲ್ಪ ನೆಂದಿರುತ್ತೆ, ನಾನು ಹಾಕ್ಬೋದು ಅಂತ. ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಪುರಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಒಂದು ಸ್ವಲ್ಪ ನೀಟಾಗಿ ಬೇಯಿಸಿದ್ರೆ ಸಾಕು. ಬಿಸಿ ಆಗೋವರೆಗೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಸೊ ಇದೇ ಥರ ಮೋರ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.